125 ಜನನು ಬದುಕಿಸಿದ್ದೀರಾ ಸರ್ ನೀವು. ನಿಮಗೆ ಎಲ್ಲೇ ಇದ್ರು ನೀವು ಚೆನ್ನಾಗಿರ್ಬೇಕು ಸರ್. ಫಸ್ಟ್ ಈ ಭೂಲೋಕದಲ್ಲಿ ನಮ್ಮ ತಾಯಿ ನಮಗೆ ಗರ್ಭದಿಂದ ನಮ್ಮನ್ನ ಹೊರಗಡೆ ಕರ್ಕೊಬಂದು ಅವರು ನಮ್ಗೆ ಉಸಿರು ಕೊಟ್ಟಿದ್ದಾರೆ ಸರ್. ಎರಡನೇ ಉಸಿರು ಅಂದ್ರೆ ನಮ್ಮ ಕುಮಾರಸ್ವಾಮಿ, ಅವ್ರನ್ನ ನಾವು ಯಾವತ್ತೂ ಮರೆಯಲ್ಲ ಸರ್. ಅವ್ರು ನಿಮ್ಮನ್ನ ಯಾವುದೇ ಒಂದು ಟಿವಿಲಿ ನೋಡಿದ್ರು ನಾವು ಕೈ ಎತ್ತಿ ಮುಗಿತೀವಿ ಸರ್. ನಮ್ಮಿಂದ ನಿಮ್ ನೋಡಕ್ ಆಗಲ್ಲ ಸರ್. ಆದ್ರೆ ನೀವು ಮನ್ಸಿಟ್ರೆ ನಮ್ನ ಎಲ್ಲಾರನು ಪ್ರತಿಯೊಬ್ಬರನ್ನು ಬಂದು ನೋಡ್ಕೊಂಡು ಹೋಗ್ಬೋದು ಸರ್. ನೀವು ಬಂದು ನಮ್ಮನ್ನ ಒಂದ್ಸಲ ಮಾತಾಡಿಸ್ಕೊಂಡು ಹೋದ್ರೆ ನಾವು ತುಂಬಾ ಸಂತೋಷ ಪಡ್ತಿದೀವಿ ಸರ್. MG ದೊಡ್ಡಿ ವಿಷಪ್ರಸಾದ ತಿಂದವ್ರು ನಾನು ನಮ್ಮ ಮಗಳು ಇಬ್ರು ಸರ್. ಇಲ್ಲಿ MG ದೊಡ್ಡಿ ಗ್ರಾಮದಲ್ಲಿ 26 ಜನ ಊಟ ಮಾಡಿ ಇಬ್ರು ತೀರೋಗಿದ್ದಾರೆ. ಇನ್ನು 24 ಜನ ಇದ್ದೀವಿ ಸರ್. ನಮ್ಗೆ ಹಾಸ್ಪಿಟ್ಲ್ ಹೋದ ತಕ್ಷಣ ಯಾವುದೇ ಒಂದು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದ್ರೆ ನಾನು ಖರ್ಚೆಲ್ಲ ನಾನು ನೋಡ್ಕೋತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು ಸರ್. ಅವರು ದೇವ್ರ ತರ ಸರ್. ಅವರು ಮತ್ತೆ ಕಾವೇರಿ ಮೇಡಮ್ ಅವರು ನಮ್ಮ ಪಕ್ಕದಲ್ಲೇ ನಮ್ಮ ತಂದೆ ತಾಯಿನೂ ನಮ್ಗೆ ಬಂದಲ್ಲಿ ನೋಡ್ಲಿಲ್ಲ ಸರ್. ಅವ್ರಿಗೆ ಗೊತ್ತಿತ್ತು ಹೊರತು ಅವ್ರು ಯಾರು ಬರ್ಲಿಲ್ಲ. ನಮ್ಮ ಮನೆಯವರು ಮಾತ್ರ ಒಬ್ಬರೇ ಬಂದಿದ್ರು. ಆದ್ರೆ ಅಲ್ಲಿ ಪಕ್ಕದಲ್ಲಿ ಬಂದು ಪ್ರತಿಯೊಬ್ಬರು ಬೆಡ್ಗೂ ಬಂದು ಹೆಂಗಿದೆ ಅಮ್ಮ, ಪರವಾಗಿಲ್ವಾ, ಹೇಗಿದೆ ಅಂತ ಕುಮಾರಸ್ವಾಮಿನೂ ಕಾವೇರಿ ಮೇಡಮ್ನು ನೋಡಿದ್ರು ಸರ್. ಅವ್ರು ಎಲ್ಲೇ ಇದ್ರು ಚೆನ್ನಾಗಿರ್ಬೇಕು ಸರ್. ನಮ್ಗೆ ಫಸ್ಟ್ ಈ ಭೂಲೋಕದಲ್ಲಿ ನಮ್ಮ ತಾಯಿ ನಮ್ಗೆ ಗರ್ಭದಿಂದ ನಮ್ಮನ್ನ ಹೊರಗಡೆ ಕರ್ಕೊಬಂದು ಅವರು ನಮ್ಗೆ ಉಸಿರು ಕೊಟ್ಟಿದ್ದಾರೆ ಸರ್. ಎರಡನೇ ಉಸಿರು ಅಂದ್ರೆ ನಮ್ಮ ಕುಮಾರಸ್ವಾಮಿ, ಅವ್ರನ್ನ ನಾವು ಯಾವತ್ತೂ ಮರೆಯಲ್ಲ ಸರ್. ಅವ್ರು ನೋಡಕ್ ಆಗ್ತಿಲ್ಲ ಸರ್ ನಮ್ಗೆ ಎಲ್ಲಿದ್. ಆದ್ರೆ ಅವ್ರು ಬಂದು ನಮ್ಮನ್ನ ನೋಡ್ಬೋದು ಸರ್. ನಾವು ಹೋಗಿ ಅವ್ರು ನೋಡಕ್ಕಾಗಲ್ಲ. ಕಾವೇರಿ ಮೇಡಮ್ ಅವರು ಕುಮಾರಸ್ವಾಮಿಗೆ ನಾನು ಕೈ ಎತ್ತಿ ಮುಗುತ್ತೀನಿ ಸರ್. ಎಲ್ಲೇ ಇದ್ರು ಒಂದ್ಸಲ ಬಂದು ನಮ್ಮ ಕಷ್ಟನ ಜೊತೆಲಿ ಇದ್ದು ನೀವು ನೋಡಿದ್ದೀರಾ. ಅಲ್ಲಿ ಹಾಸ್ಪಿಟ್ಲಲ್ಲಿ ಪ್ರತಿಯೊಬ್ಬರು ರಾತ್ರಿ 12 ಗಂಟೆಗೆ 1 ಗಂಟೆಗೆಲ್ಲ ಬಂದಿದ್ರು ಅಂತ ಹೇಳಿದ್ರು ಸರ್. ಆದ್ರೆ ನಮ್ಗೆ ಆ ರೀತಿ ಪ್ರಜ್ಞೆ ಇರ್ಲಿಲ್ಲ. ನೀವು ಬಂದು ನೋಡ್ಬಿಟ್ಟು ಹೋದ್ರ ಅಂತ ಹೇಳಿದ್ರು ಎಲ್ಲರೂ. ನಿಮ್ನ ಯಾವುದೇ ಒಂದು ಟಿವಿಲಿ ನೋಡಿದ್ರು ನಾವು ಕೈ ಎತ್ತಿ ಮುಗಿತೀವಿ ಸರ್. ಯಾವ ರೀತಿ ದೇವ್ರನ್ನ ಮುಗಿತೀವೋ ಆ ರೀತಿ ನಿಮ್ನು ನಾವು ಮುಗಿತಾ ಇದೀವಿ ಸರ್. ಒಂದ್ಸಲ ನಾವೆಲ್ಲ ಬೇಡ್ಕೋತಾ ಇದೀವಿ ಸರ್. ನಾವು ನಮ್ಮಿಂದ ನಿಮ್ ನೋಡಕ್ ಆಗಲ್ಲ ಸರ್. ಆದ್ರೆ ನೀವು ಮನ್ಸಿಟ್ರೆ ನಮ್ನ ಎಲ್ಲಾರನು ಪ್ರತಿಯೊಬ್ಬರನ್ನು ಬಂದು ನೋಡ್ಕೊಂಡು ಹೋಗ್ಬೋದು ಸರ್. ಕಾವೇರಿ ಮೇಡಮ್ಗೂ ಕುಮಾರಸ್ವಾಮಿಗೂ ನೀವು ನಮ್ಮನ್ನ ಎಲ್ಲೇ ಇದ್ರು ಬಂದು ಒಂದ್ಸಲ ನೋಡ್ಕೊಂಡು ಹೋಗಿ ಅಂತ ನೀವು ತುಂಬಾ ಬೇಡ್ಕೋತಾ ಇದೀವಿ. 125 ಜನನು ಬದುಕಿಸಿದ್ದೀರಾ ಸರ್ ನೀವು. ನಿಮ್ಗೆ ಎಲ್ಲೇ ಇದ್ರು ನೀವು ಚೆನ್ನಾಗಿರ್ಬೇಕು ಸರ್. ಇವಾಗ ನಾವು ಅರ್ಧ ಪ್ರಾಣದಲ್ಲಿ ಇದ್ದೀವಂದ್ರೆ ನೀವೇ ಕಾರಣ. ಇವಾಗ ನೋಡಿ ಎಷ್ಟೋ ಕಷ್ಟ ಇದ್ರೂ ನಾವು ದೇವ್ರನ್ನ ಮುಗಿತೀವಿ. ಆ ದೇವ್ರಂತ ನಿಮ್ನ ನಾವು ನೋಡ್ತಾ ಇದೀವಿ ಸರ್. ಕುಮಾರಸ್ವಾಮಿನು ಮತ್ತೆ ಕಾವೇರಿ ಮೇಡಮ್ನು DC ಕಾವೇರಿ ಮೇಡಮ್, ಆವಾಗ DC ಅಂತ ಕಾವೇರಿ ಮೇಡಮ್ ಅವರು ಮತ್ತೆ ಕುಮಾರಸ್ವಾಮಿ CM ಆಗಿದ್ರು ಸರ್. ಆಮೇಲೆ ಅದಾದ್ಮೇಲೆ 1 ತಿಂಗಳು ಬಿಟ್ಟು ನಮ್ಮನ್ನ ಎಲ್ಲ ಒಂದ್ಸಲ ಬಿದ್ರಲ್ಲಿಗೆ ಕರೆಸಿ ಎಲ್ಲಾರನು ಮಾತಾಡಿಸಿ ನೀವು ಪ್ರತಿಯೊಂದ್ರು ನಾನು ಮಾಡ್ತೀನಿ, ನಾನು ಇದ್ದೀನಿ, ನೀವು ಯಾರು ಹೆದರ್ಕೋಬೇಡಿ, ಈ ರೀತಿ ಆಗಿದೆ ಅಂತ ಏನು ಮಾತಾಡ್ಕೋಬೇಡಿ ಅಂದ್ರು. ಮತ್ತೆ ಕಾವೇರಿ ಮೇಡಮ್ ಅವರು ನಾವೆಲ್ಲ ಮನೆಗೆ ಬಂದ್ಮೇಲೂ ಇಲ್ಲಿ ಪ್ರತಿ ಒಂದು ಮನೆಗೂ ಬಂದು ಎಲ್ಲಾರ ಹತ್ರನು ಎಲ್ಲಾರ ಹತ್ರನು ಭೇಟಿ ನೀಡಿ ಎಲ್ಲಾರ ಹತ್ರನು ಮಾತಾಡ್ಕೊಂಡು ಹೋಗಿದ್ದಾರೆ. ಅವ್ರನ್ನ ಮಾತ್ರ ನಾವು ಯಾವತ್ತೂ ಮರೆಯಲ್ಲ. ನಾವು ತಂದೆ ತಾಯಿನ ಮರೆತರು ನಿಮ್ನ ಯಾವತ್ತೂ ನಾವು ಮರೆಯಲ್ಲ ಮೇಡಮ್ ಸರ್. ನೀವು ಬಂದು ನಮ್ಮನ್ನ ಒಂದ್ಸಲ ಮಾತಾಡಿಸ್ಕೊಂಡು ಹೋದ್ರೆ ನಾವು ತುಂಬಾ ಸಂತೋಷ ಪಡ್ತಿದೀವಿ ಸರ್. ಅವ್ರಿಗೂ ಹುಷಾರಿಲ್ಲ ಅಂತ ಹೇಳ್ತಿದ್ರು. ಆದ್ರೆ ನಮ್ಗೆ ಗೊತ್ತಿಲ್ಲ. ಅವ್ರಿಗೂ ಆರೋಗ್ಯ ಕೊಡ್ಲಿ. ಇಷ್ಟು 120 ಜನನ ಉಳಿಸಿದ್ದೀರಾ ಸರ್. ಎಲ್ಲೇ ಇದ್ರು ನೀವು ಚೆನ್ನಾಗಿರ್ತೀರಾ ಸರ್. ನಿಮ್ಗೋಸ್ಕರ ನಾವು ಮಾದೇಶ್ವರನ ಬೇಡ್ಕತೀವಿ. ನಿಮ್ಗೇನು ಆಗಲ್ಲ ಸರ್. ನೀವು ಒಬ್ಬರಿದ್ದು 25 ಜನನು ಉಳಿಸಿದ್ದೀರಾ. ಆದ್ಮೇಲೆ ನಾವು 125 ಜನನು ನಿಮ್ಗೋಸ್ಕರ ನಾವು ಬೇಡ್ಕೊತಿದ್ದೀವಿ ಸರ್.